ಇವತ್ತಿನ ದಿನ ನೆರೆಹೊರೆ ರಾಜ್ಯ ಇದರ ಮೂಲ ಉದ್ದೇಶ 6ರಿಂದ 7 ಲಕ್ಷ ಮಕ್ಕಳು ಹೈಯರ್ ಎಜುಕೇಶನ್ ಕಾಲಿಡದೇನೆ ರೋಡಿಗೆ ಬೀಳ್ತಾ ಇದ್ದಾರೆ. ಇದು ದೊಡ್ಡ ದುರಂತ. ಇಡೀ ದೇಶದಲ್ಲಿ 22% ಮಕ್ಕಳು ನಮ್ಮ ರಾಜ್ಯದಲ್ಲಿ ಮಾತ್ರ, ಇಡೀ ದೇಶದಲ್ಲಿ ಪ್ರಥಮ ಹೊರಗಡೆ ಉಳಿತಾ ಇರತಕ್ಕಂತ ಮಕ್ಕಳ ಸಂಖ್ಯೆ 6ರಿಂದ 7 ಲಕ್ಷ. ಅವಾಗಲೇ ಪುಟ್ಟಣ್ಣ ಅದನ್ನ ಹೇಳಿದ್ರು. ಅದರ ಜೊತೆಗೆ ನೆರೆಹೊರೆ ತಗೊಂಡಾಗ 7% 8% ಹೊರಗಡೆ ಉಳಿತಾ ಇರೋದು ಮೇನ್ ಸ್ಟ್ರೀಮ್ ಇಂದ, ಅಂದ್ರೆ ಹೈಯರ್ ಎಜುಕೇಶನ್ ಕಾಲಿಡಿದೆ. ಇದರಿಂದ ದೊಡ್ಡ ದುರಂತ ಏನಾಗ್ತಾ ಇದೆ ಅಂದ್ರೆ, ಹೊರ ರಾಜ್ಯದಲ್ಲಿ ಉದಾಹರಣೆಗೆ ಮಹಾರಾಷ್ಟ್ರ ತಗೊಬಹುದು, ಅಥವಾ ಉತ್ತರ ಪ್ರದೇಶ ತಗೊಬಹುದು, ಒಡಿಶಾ ತಗೊಬಹುದು, ರಾಜಸ್ಥಾನ್ ತಗೊಬಹುದು, ಅಲ್ಲೆಲ್ಲವೂ ಕೂಡ 33 ಇರೋದು. ಅಲ್ಲಿ ಪಾಸ್ ಆಗಿ ಮೇನ್ ಸ್ಟ್ರೀಮಿಗೆ ಹೋಗಿ ಅಲ್ಲಿಂದ ಕೆಲಸ ಹುಡ್ಕೊಂಡು ನಮ್ಮ ರಾಜ್ಯಗಳಲ್ಲಿ ಬಂದು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಲಭ್ಯವಾಗಬೇಕಾಗಿರ್ತಕ್ಕಂತ ಕೆಲಸ ಕಾರ್ಯಗಳು ಅವ್ರ ಕೈಗೆ ಸೇರ್ತಾ ಇದೆ. ನಮ್ಮ ಮಕ್ಕಳು ಅವ್ರ ಕೈ ಕೆಳಗೆ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಇಂಥ ರಿಫಾರ್ಮ್ಸ್ ಇಂದ ಅಂತ ಮಕ್ಕಳ ಕೈ ಹಿಡಿದ್ರೆ ಮಕ್ಕಳು ಜೀವನ ರೂಪಿಸ್ಕೊತಾರೆ. ನಮ್ಗೆಲ್ಲರಿಗೂ ವೈಯಕ್ತಿಕ ಅನುಭವ ಇದೆ. 10ನೇ ಕ್ಲಾಸಲ್ಲಿ ನಾವೆಲ್ಲ ತರಲೆ ಮಾಡ್ಕೊಂಡಿದ್ವಿ, ನಾವು ಜೀವನ ಕಟ್ಕೊಂಡಿಲ್ವಾ? ಇವತ್ತಿನ ದಿನ ಎಷ್ಟು ಜನ 10ನೇ ಕ್ಲಾಸಿಂದ ಸರಿಯಾಗಿ ಪಾಸ್ ಆಗ್ತಾ ಇರಲಿಲ್ಲ, ಅಥವಾ ಜಸ್ಟ್ ಪಾಸ್ ಆದವರು ಡಿಸ್ಟಿಂಕ್ಷನ್ ಅಲ್ಲಿ ಹೈಯರ್ ಎಜುಕೇಶನ್ ಅಲ್ಲಿ ಪಾಸ್ ಆಗಿ ಅವರು ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ. ಹಾಗಾಗಿ ಇದು ನಮಗೆ ಮೂಲ, ಆ ಉದ್ದೇಶದಿಂದ ನಾವು ಇದನ್ನ ಬೆಂಬಲಿಸ್ತಾ ಇದ್ದೇವೆ. ನೋಡಿ, ಗುಣಮಟ್ಟ ಕುಸಿತದೆ ಅಂತ ಏನ್ ಇದನ್ನ ಹೇಳ್ತಾರೆ, ಇದಕ್ಕೆ ಮೇನ್ ಆಗಿ ಏನ್ ಆಗ್ಬೇಕು ಅಂತಂದ್ರೆ, ಈ ಸ್ಟೂಡೆಂಟ್ ರೇಷಿಯೋ ಅಂತ ಏನು ಟೀಚರ್ ಕೊಡ್ತಾವ್ರೆ ಅದು ನಿಲ್ಲಬೇಕು. ಸ್ಟೂಡೆಂಟ್ ರೇಷಿಯೋ ಮೇಲೆ ಕೊಡ್ಬೇಕಾದ್ದಲ್ಲ, ಕ್ಲಾಸ್ ಮೇಲೆ ಕೊಡ್ಬೇಕು. ಒಂದು ತರಗತಿಗೆ ಒಂದು ಟೀಚರ್ನ ಕೊಡ್ಬೇಕು, ಒಂದು ಸಬ್ಜೆಕ್ಟ್ಗೆ ಒಬ್ಬ ಟೀಚರ್ ಇರ್ಬೇಕು. ಇಲ್ಲೇನಾಗ್ತಾ ಇದೆ, ಓದಿನ ಕಾಲದಿಂದ 30 ಜನ ಸ್ಟೂಡೆಂಟ್ ಇದ್ರೆ ಒಬ್ರು, 40 ಜನ ಸ್ಟೂಡೆಂಟ್ ಇದ್ರೆ ಒಬ್ರು, ಅಂದ್ರೆ 1ರಿಂದ 4ನೇ ಕ್ಲಾಸ್ ವರ್ಗು ಕೂಡ 40 ಮಕ್ಕಳಿದ್ರೆ ನೀವ್ ಹೆಂಗ್ ಪಾಠ ಮಾಡಕ್ಕಾಗೋದು? 2 ಕ್ಲಾಸ್ ಮಾಡಿ 2 ಕ್ಲಾಸ್ ಕಾಯ್ಕೊಂಡಿರ್ಬೇಕು. ಗುಣಮಟ್ಟ ಹೆಚ್ಚಿಸ್ಬೇಕಾದ್ರೆ ಈ ತರದ್ ತರಬೇಕೇ ಹೊರತು ಇದ್ರಿಂದ ತರಕ್ಕಾಗಲ್ಲ. ಗುಣಮಟ್ಟ ಹೆಚ್ಚಿಸ್ತಕ್ಕಂಥದ್ದು ಪ್ರತಿ ಸಬ್ಜೆಕ್ಟ್ಗಳಿಗೆ ಟೀಚರ್ಗಳನ್ನ ಕೊಡಬೇಕು, ಮತ್ತೆ ಪ್ರತಿ ಕ್ಲಾಸಿಗೆ ಟೀಚರ್ಗಳನ್ನ ಕೊಡಬೇಕು, ಪ್ರತಿ ಕ್ಲಾಸ್ಗಳಿಗೆ. ಅದನ್ನು ಕೊಡೋದ್ರ ಮುಖಾಂತರ ನೀವು ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸಿ. ಆದ್ರೆ ಇವತ್ತೇನು ಒಂದು ಡ್ರೈವಿಂಗ್ ಲೈಸೆನ್ಸ್ಗೆ ಹೋಗ್ಬೇಕಾದ್ರೂ ಕೂಡ SLC ಕೇಳ್ತಾರೆ. ನಿಮ್ಗೆ ಗೊತ್ತು, SLC ಪಾಸ್ ಆದ್ರೂ ಕೂಡ ಅಟೆಂಡರ್ಗೆ ಅರ್ಹತೆ ಇಲ್ಲ, PUC ಮಾಡಿದ್ದಾರೆ ಅಂದ್ರೆ ನಾವು ಅಲ್ಲೇ ಬಿಟ್ಬಿಡೋದ ಮಕ್ಕಳನ್ನ. ಇವತ್ತು ಏನೇಂತ ಬೇಕು ನಿಮಗೆ ಗೊತ್ತು. ಒಂದು ಹುಡುಗ, ಒಂದು ಮಗು SLC ಏನೋ ಪಾಸ್ ಆದ್ರೆ PUC ಬಂದ್ರೆ ಅವ್ನ ಹಣೆ ಬರನೇ ಚೇಂಜ್ ಆಗ್ಬಿಡ್ಬೋದು. ಒಂಚೂರು ಮೆಚುರಿಟಿ ಬರುತ್ತೆ. PUC ಎಲ್ಲಿ ಮಕ್ಕಳು ಕೆಡ್ತಾ ಇರೋದು ಜಾಸ್ತಿ? ಹತ್ತತ್ರ ಹೈಸ್ಕೂಲು ಮತ್ತೆ PU ದಾಟ್ಬಿಟ್ರೆ ಬಹುತೇಕ ಒಂದು ಹಂತಕ್ಕೆ ಬರ್ತಾರೆ. ನಾನ್ ನೋಡಿರೋ ಪ್ರಕಾರ ಬರ್ತಾರೆ. ಅಟ್ಲೀಸ್ಟ್ ಅದಕ್ಕೆ ನಮ್ಮ ಇದೇನು ಅಂತಂದ್ರೆ, ರಾಷ್ಟ್ರೀಯ ಮಟ್ಟದಲ್ಲಿ ಏನಿದೆ ಅದನ್ನೇ ಮಾನದಂಡವಾಗಿ ನಮ್ಮ ರಾಜ್ಯದಲ್ಲಿ ಏನೀಗ ಮಾಡಿದ್ದಾರೆ ಅದು ಉಳಿಬೇಕು. ಅದೇ ತರ ಮಾಡಬೇಕು ಅಂತ ಹೇಳಿ ನಾವು ಮಧು ಬಂಗಾರಪ್ಪನವ್ರಿಗೆ ಬೆಂಬಲನ ಕೊಡ್ತೀವಿ, ಒತ್ತಾಯ ಮಾಡ್ತೀವಿ, ಮನವಿನೂ ಮಾಡ್ತೀವಿ. ಈಗ ಮಾಡಿರೋದೇನ ಹಿಂತೆಗೆದುಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಡುದಿಲ್ಲ. ನಾವು ದೊಡ್ಡ ಆಂದೋಲನ ಮಾಡ್ತೀವಿ. ನಿಮ್ಗೆ ಗೊತ್ತು ನಾವ್ ಹೆಂಗೆ ಅಂತ ಹೇಳಿ, ಅರ್ಥ ಆಯ್ತಲ್ಲ? ಯಾವುದೇ ಕಾರಣಕ್ಕೂ ಬಿಡುದಿಲ್ಲ, ದೊಡ್ಡ ಆಂದೋಲನ ಮಾಡ್ತೀವಿ. ಇವರು ಅಂತ ಯಾರನ್ನ ಇದ್ರ ಬಗ್ಗೆ ಬೇರೆ ರೀತಿಯಾದಂತ ಅಪಸ್ವರ ಅಂತಂದ್ರೆ, ಬಟ್ ರಾಜ್ಯ ಸರ್ಕಾರದ ಪರವಾಗಿ ನಾವು 100ಕ್ಕೆ 100 ಭಾಗ ನಿಲ್ತೀವಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.